40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ತಾಲಿಬಾನ್ ಪಾಕಿಸ್ತಾನ ಯುದ್ಧದಿಂದ ಭಾರತಕ್ಕೆ ಏನಾದ್ರು ಲಾಭ ಆಗುತ್ತಾ? ತಾಲಿಬಾನ್ ಫ್ಯೂಚರ್ ನಲ್ಲಿ ಭಾರತಕ್ಕೆ ಫುಲ್ ಫ್ರೆಂಡ್ ಆಗ್ಬಿಡುತ್ತಾ? ಹತ್ರ ಬರ್ತಿದ್ದಾರೆ, ಬಂದು ಅಪ್ಕೊಂಡ್ಬಿಡ್ತಾರ ಮುನ್ಗಟ್ಟಿಯಾಗಿ. ತಾಲಿಬಾನ್ ಪಾಕಿಸ್ತಾನ ನಡುವಿನ ಗಲಾಟೆ ಜಾಗತಿಕ ರಾಜಕೀಯವನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಏನ್ ಮಾಡ್ತಾರೆ ಭಾರತ? ಏನ್ ಮಾಡುತ್ತೆ ಈಗ? ಅಮೆರಿಕ ಅಂಕಲ್ ಸ್ಯಾಮ್ ಏನ್ ಮಾಡುತ್ತೆ? ಜಿನ್ಪಿಂಗ್ ಅಂಕಲ್ ಏನ್ ಮಾಡ್ತಾರೆ? ಚೀನಾದವರು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಈ ಹೊಡೆದಾಟದಲ್ಲಿ ಮಿತ್ರರು ಶತ್ರುಗಳಾಗಿ, ಶತ್ರುಗಳೆಲ್ಲ ಮಿತ್ರರಾಗಿ ವಿಚಿತ್ರ ಚಿತ್ರಣ ನಡೀತಾ ಇದೆ. ಈ ಫೋಟೋ ನೋಡಿ. ತಾಲಿಬಾನ್ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಒಂದು ವಾರ ವಾಸ್ತವ್ಯ ಹೂಡಿದ್ದು, ವೆಕೇಶನ್ಗೆ ಬಂದಂಗೆ ಒಂದೊಂದು ವಾರ. ಇದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಚೀನಾ, ಅಮೆರಿಕ ಕೈ ಹೆಸ್ಕೊಳ್ತಿದ್ದಾರೆ. ಆ ಕಡೆ ಪುಟಿನ್ ಸಾಹೇಬ್ರು ಕೂಡ ಇದ್ದಾರೆ. ಸೈಡಲ್ಲಿ ಕುತ್ಕೊಂಡು ನೋಡ್ತಿದ್ದಾರೆ. ಮೇಲಿದ್ದಾರೆ ಅವರು ಸ್ವಲ್ಪ ಮ್ಯಾಪಲ್ಲಿ. ಅಲ್ಲಿಂದ ನೋಡ್ತಾ ಇದ್ದಾರೆ ಕೆಳಗಡೆ. ಏನು ನಡೀತಿದೆ ಅಲ್ಲಿ? ಒಂದು ಟೈಮ್ನಲ್ಲಿ ನಾವು ಕೂಡ ಅಫ್ಘಾನಿಸ್ತಾನದಲ್ಲಿ ಆಟ ಆಡಿದ್ವಿ, ಇವಾಗ ಏನು ಆಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಸಿಚುವೇಶನ್ನಲ್ಲಿ ಈ ಭಾಗದ ಅತಿ ದೊಡ್ಡ ಪ್ಲೇಯರ್ ಆಗಿ ಭಾರತ ಎಮರ್ಜ್ ಆಗ್ತಿದೆ. ಹೊಸ ಗ್ರೇಟ್ ಗೇಮ್ ಶುರುವಾಗಿದೆ. ಈ ಯುದ್ಧ ಸೆಂಟ್ರಲ್ ಏಷ್ಯಾ ಮೇಲೆ ಹಾಗೆ ದಕ್ಷಿಣ ಏಷ್ಯಾದ ಕಡೆಗೂ ಕೂಡ ಚಾಚಿಕೊಂಡಂತೆ ಏನು ಪರಿಣಾಮ ಬೀರುತ್ತೆ? ಬನ್ನಿ ಈ ಮಹಾ ಜಿಯೋಪೊಲಿಟಿಕಲ್ ಕುರುಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಆರಂಭ ಮಾಡೋಣ. ಭಾರತ ಏನ್ ಮಾಡುತ್ತೆ ಸ್ನೇಹಿತರೆ? ಎಲ್ಲಕ್ಕಿಂತ ಮೊದಲು ಭಾರತದ ಆಂಗಲ್ ತಗೊಳ್ಳೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಇಂತಹ ಸಿಚುವೇಶನ್ ಬರುತ್ತೆ ಅಂತ ಭಾರತನೂ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಹಿಸ್ಟ್ರಿ ನೋಡಬೇಕು. ಇಲ್ಲಿ ತಾಲಿಬಾನ್ ಯಾವತ್ತೂ ಭಾರತವನ್ನ ಮಿತ್ರನಾಗಿ ನೋಡಿರ್ಲಿಲ್ಲ. ಅಫ್ಕೋರ್ಸ್ ಅವರು ಶತ್ರುವಾಗೂ ಕೂಡ ನಮ್ಮನ್ನ ಕೆರಳಿಸುವ ಪ್ರಯತ್ನವನ್ನು ಜಾಸ್ತಿ ನಡೆಸಲಿಲ್ಲ. ಆದ್ರೂ ತೀರಾ ನಾವು ಅವರಿಗೆ ಫ್ರೆಂಡ್ ಅನ್ನೋ ತರ ಇರಲಿಲ್ಲ. ಸೈದ್ಧಾಂತಿಕ ಅಥವಾ ಇನ್ನಿತರ ವಿಚಾರ ಬಂದಾಗ ತಾಲಿಬಾನ್, ಭಾರತ ಬೇರೆ ಬೇರೆ ಮನೆಯಲ್ಲಿದ್ವು. ಅಜಗಜಾಂತರ ವ್ಯತ್ಯಾಸ ಆಯಿತು. ನಿಮಗೆ ನೆನಪಿರಬಹುದು, 2021ರಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಅಫ್ಘಾನಿಸ್ತಾನ್ನಲ್ಲಿ ಒಂದು ಆಂತರಿಕ ಯುದ್ಧ ಶುರುವಾಗುತ್ತೆ. ಅಫ್ಘಾನಿಸ್ತಾನವನ್ನು ಯಾರು ಆಳಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗಿ ಪಾಕಿಸ್ತಾನ ಟೀಮ್ ಮತ್ತು ಕತಾರ್ ಟೀಮ್ ಅಂತ ಎರಡು ಭಾಗ ಆಗುತ್ತೆ. ಕತಾರ್ ಟೀಮ್ನಲ್ಲಿ ಮುಲ್ಲಾ ಅಬ್ದುಲ್ ಘನಿ ಬರದಾರ್ ಇರ್ತಾರೆ. ಈತ ಸ್ವಲ್ಪ ಸೊಫಿಸ್ಟಿಕೇಟೆಡ್, ಜಗತ್ತಿನ ಬಗ್ಗೆ ಅರಿವಿದ್ದ ವ್ಯಕ್ತಿ, ಅಮೆರಿಕ ಜೊತೆ ಸಂಧಾನದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ, ಜಾಗತಿಕ ರಾಜಕೀಯವನ್ನ ಬಲ್ಲ ವ್ಯಕ್ತಿ. ಸೊ ಈತನಿಗೆ ಪಟ್ಟ ಕಟ್ಟಬೇಕು ಅಂತ ಕತಾರ್ ಯೋಚನೆ ಮಾಡುತ್ತೆ. ಇದರಿಂದ ತಾಲಿಬಾನ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ವರ್ಗ ಹೇಳ್ತಾ ಇತ್ತು. ಆದರೆ ಇನ್ನೊಂದು ಗುಂಪು ಬೇರೆ ಇತ್ತು. ಇದನ್ನ ಸಿರಾಜುದ್ದೀನ್ ಹಕ್ಕಾನಿ ಮತ್ತು ಮುಲ್ಲಾ ಒಮರ್ನ ಮಗ ಮುಲ್ಲಾ ಯಾಕೂಬ್ ನಡೆಸ್ತಾ ಇದ್ರು. ಇವರು ಪಾಕಿಸ್ತಾನಕ್ಕೆ ತುಂಬಾ ಹತ್ರ ಆಗಿದ್ರು. ಇಡೀ ತಾಲಿಬಾನ್ ಮಿಲಿಟರಿ ಇವರ ಕೈಯಲ್ಲಿತ್ತು. ಇದನ್ನ ಹಕ್ಕಾನಿ ನೆಟ್ವರ್ಕ್ ಅಂತ ಕರೀತಾರೆ. ಸೊ ಇವರು ಅವತ್ತಿಗೆ ಪಾಕ್ನ ISIನ ಬಾಲಗಳ ತರ ಅಲ್ಲಾಡ್ತಾ ಇದ್ರು. ಇಬ್ಬರ ನಡುವೆ ಸಂಘರ್ಷ ಆಗಿ ಕೊನೆಗೆ ಪಾಕಿಸ್ತಾನದ ಟೀಮ್ ಗೆಲ್ಲುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಕತಾರ್ ಟೀಮ್ನ ಬರದಾರ್ಗೆ ಅವರು ಮುಖಾಮುಖಿ ನೋಡದೆ ಹೊಡೆದು ಓಡಿಸ್ತಾರೆ. ಕೊನೆಗೆ ಪಾಕಿಸ್ತಾನದ ISI ಮುಖ್ಯಸ್ಥ ಫೈಜ್ ಹಮೀದ್ ಬಂದು ದೊಡ್ಡ ಲಾರ್ಡ್ ತರ ಇವ್ರನ್ನ ಸಮಾಧಾನ ಮಾಡಿ ಹೋಗಿದ್ದ. ತನಗೆ ಬೇಕಾದವ್ರನ್ನ ಕೂರಿಸಿ ಎಲ್ಲ ಸೆಟಪ್ ಮಾಡಿದ. ಹೈಬತುಲ್ಲಾ ಅಖುಂಜಾದ ಸುಪ್ರೀಂ ಲೀಡರ್ ಆದ್ರೆ ಆತನ ಅಡಿಯಲ್ಲಿ ತನ್ನ ಇಬ್ರು ಬೆಂಬಲಿಗರನ್ನ ಅಂದ್ರೆ ಸಿರಾಜುದ್ದೀನ್ ಹಕ್ಕಾನಿ ಮತ್ತು ಮುಲ್ಲಾ ಯಾಕೂಬ್ನನ್ನ ಡೆಪ್ಯೂಟಿಯಾಗಿ ಮಾಡಲಾಗಿತ್ತು. ಮೂರನೇ ಡೆಪ್ಯೂಟಿಯಾಗಿ ಅಬ್ದುಲ್ ಗನಿ ಬರದಾರ್ರನ್ನ ಕಾಟಾಚಾರಕ್ಕೆ ಕೂರಿಸಲಾಗಿತ್ತು. ಸೊ ಈ ಬೆಳವಣಿಗೆ ಭಾರತದ ಪಾಲಿಗೆ ತುಂಬಾ ಕಳವಳಕಾರಿ ವಿಚಾರವಾಗಿತ್ತು. ಯಾಕಂದ್ರೆ ಇವರೆಲ್ಲ ಜಿಹಾದಿ ಮನಸ್ಥಿತಿಯವರು, ಪಾಕಿಸ್ತಾನದ ಪರವಾಗಿದ್ದವರು. ಕೆಲವರಂತೂ ನೇರವಾಗಿ ಕಾಶ್ಮೀರದ ರಾಗ ಹಾಡಿದ್ರು. ಹೀಗಾಗಿ ಭಾರತ, ಅಫ್ಘಾನಿಸ್ತಾನ ಕೂಡ ತನ್ನ ಕೈ ತಪ್ಪಿ ಹೋಯಿತು ಅನ್ನೋ ಆತಂಕದಲ್ಲಿತ್ತು. ಮತ್ತೆ ಮುಜಾಹಿದೀನ್ಗಳು ಭಾರತಕ್ಕೆ ನುಗ್ಗಿ ಹಾನಿ ಮಾಡಬಹುದು ಅನ್ನೋ ಆತಂಕವೂ ಶುರುವಾಗಿದ್ವು. ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಬರ್ತಾರೆ, ನೆಕ್ಸ್ಟ್ ಭಾರತಕ್ಕೆ ಬರ್ತಾರೆ, ಕಾಶ್ಮೀರಕ್ಕೆ ಬಂದ್ಬಿಡ್ತಾರೆ ಅಂತ. ಆದರೆ ಸ್ವಹಿತಾಸಕ್ತಿಯ ಪಾಲಿಟಿಕ್ಸ್ ಎಲ್ಲವನ್ನ ಬದಲಿಸಿಬಿಡ್ತು. ಭಾರತದ ತಂತ್ರ, ತಾಳ್ಮೆ, ಆಟ ಎಲ್ಲವನ್ನೂ ಯಾರು ಊಹೆ ಮಾಡದ ರೀತಿಯಲ್ಲಿ ಬದಲಿಸಿ ತಿರುಗಿಸಿ ಹಾಕಿಬಿಡ್ತು. ಇದರ ಪರಿಣಾಮವೇ ಈಗ ಪಾಕಿಸ್ತಾನ್ ಮತ್ತು ತಾಲಿಬಾನ್ ರಾಕ್ಷಸ ಹೊಡೆದಾಟದಲ್ಲಿ ನಿರತರಾಗಿದ್ದಾರೆ. ಒಬ್ಬರನ್ನೊಬ್ಬರು ಮುಗಿಸೋದ್ರಲ್ಲಿದ್ದಾರೆ. ಅಫ್ಕೋರ್ಸ್ ಇವರಿಬ್ಬರಿಗೂ ಶತಮಾನಗಳ ಜಗಳ ಇತ್ತು. ಆದರೆ ಇತ್ತೀಚೆಗೆ ಫ್ರೆಂಡ್ ಆಗಿದ್ರಲ್ಲ. ತಾಲಿಬಾನ್ಗೆ ಜನ್ಮ ಕೊಟ್ಟಿದ್ದೇ ಪಾಕಿಸ್ತಾನ ಮತ್ತು ಅಮೆರಿಕ ಅಲ್ವಾ? ಅದನ್ನು ತಿರುಗಿಸುವಲ್ಲಿ ಭಾರತ ಯಶಸ್ವಿಯಾಯಿತು, ಅಥವಾ ಆ ತಿರುಗುವಿಕೆಯ, ಆ ಬದಲಾವಣೆಯ ಘಟ್ಟಕ್ಕೆ ವೇಗವನ್ನ ಭಾರತ ಕೊಡ್ತು, ತನ್ನ ಪರ ಸಿಚುವೇಶನ್ ಅನ್ನ ಬದಲಾಯಿಸ್ಕೊಳ್ತು. ಅಂಥದ್ದೇನು ಮಾಡ್ತು ಅಂತ ನಿಮಗೆ ಅನಿಸ್ಬೋದು. ಹಿಂದಿನ ವರದಿಯಲ್ಲಿ ನಿಮಗೆ ಹೇಳಿದ್ವಿ ನಾವು, ತಾಲಿಬಾನ್ ಕಣ್ಣಿಗೆ ಭಾರತ ಕೈ ಹಾಕೋ ಪ್ರಯತ್ನವನ್ನ ಮಾಡಲೇ ಇಲ್ಲ. ಅಫ್ಘಾನಿಸ್ತಾನವನ್ನ ಒಂದು ರಾಷ್ಟ್ರವಾಗಿ ನೋಡ್ತು ಭಾರತ. ಅಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ ಅದು ಅವರವರ ಆಂತರಿಕ ವಿಚಾರ ಅನ್ನೋ ತರದಲ್ಲಿ ಯಾರಿರ್ತಾರೆ ಅವರೊಟ್ಟಿಗೆ ನಾವು ಚೆನ್ನಾಗಿ ಸಂಬಂಧವನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಭಾರತ ಕಾದು ನೋಡುವ ಆಟವನ್ನು ಆಡ್ತು. ಕೋಟ್ಯಂತರ ರೂಪಾಯಿ ಹಣವನ್ನ ಭಾರತ ತಾಲಿಬಾನಿಗಳಿಗೂ ಸುರಿತು. ಅಫ್ಘನ್ ಜನರಿಗೆ ಬಾತ್ರೂಮ್ನಿಂದ ಆಂಬ್ಯುಲೆನ್ಸ್ ತನಕ ಎಲ್ಲ ಕೊಡ್ತು.
ಮೋರ್ ದೆನ್ 500 ಪ್ರಾಜೆಕ್ಟ್ಸನ್ನು ಭಾರತ ಕಂಪ್ಲೀಟ್ ಮಾಡ್ತು. ಓಡಾಡೋಕೆ ರಸ್ತೆ, ಕುಡಿಯೋಕೆ ನೀರು, ಜ್ವರ ಬಂದರೆ ಮಾತ್ರೆ, ತಿನ್ನೋಕೆ ಗೋಧಿ, ಹೀಗೆ A to Z ಕೈಲಾದ ಎಲ್ಲ ಸಹಾಯವನ್ನ ಭಾರತ ಮಾಡ್ತು. ಇದು ದೇಶವನ್ನ ಆಳ್ತಿದ್ದ ತಾಲಿಬಾನಿಗಳ ಕಣ್ಣಿಗೆ ಕೂಡ ಬಿತ್ತು. ಅಗೇನ್ ತಾಲಿಬಾನಿಗಳೇ ಎಲ್ಲವೂ ಅಲ್ವಲ್ಲ, ಅವರು ರೂಲರ್ಸ್, ಅಲ್ಲಿನ ಪಾಪ್ಯುಲೇಷನ್, ಅವರ ಮನಸ್ಸನ್ನ ಚೂರಾದ್ರೂ ಅರ್ಥ ಮಾಡ್ಕೋಬೇಕಲ್ಲ ತಾಲಿಬಾನಿಗಳು. ರೂಲರ್ಸ್ ಇಲ್ಲ ಅಂದ್ರೆ ಆಗಲ್ವಲ್ಲ. ಸೊ ತಾಲಿಬಾನಿಗಳನ್ನು ಭಾರತ ಕೆಣಕಲಿಲ್ಲ. ಅಫ್ಘಾನ್ ಜನಕ್ಕೂ ಹೆಲ್ಪ್ ಮಾಡ್ತಾ ಬಂತು. ಜನರಿಗೆ ಭಾರತದ ಪರವಾಗಿ ಸಾಫ್ಟ್ ಕಾರ್ನರ್ ಇತ್ತು. ಜೊತೆಗೆ ಪಾಕಿಸ್ತಾನದ ಉಪಟಳ ತಾಲಿಬಾನಿಗಳಿಗೆ ಜಾಸ್ತಿ ಆಯಿತು. ಇಮಿಡಿಯೇಟ್ಲಿ ಹೆಲ್ಪ್ ಮಾಡೋಕೆ ಇನ್ಯಾರಿದ್ದಾರೆ? ಭಾರತವೇ ಬೇಕಾಯಿತು. ಜೊತೆಗೆ ಚೀನಾ ಮತ್ತೆ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಬೇರೆ ಎಲ್ಲರೂ ತಾಲಿಬಾನಿಗಳನ್ನು ನಾವು ಒಪ್ಕೊಳ್ತೀವಿ, ಮಾನ್ಯತೆ ಕೊಡ್ತೀವಿ ಅಂತ ಹೇಳೋದಕ್ಕೂ ಈ ಪಾಕಿಸ್ತಾನ ಹೇಳೋದಕ್ಕೂ ಯಾರು ಕೇಳಿದಾರೆ? ಅವ್ರು ಹೇಳಿದ್ರೆ ಮಾನ್ಯತೆ ಕೊಟ್ಟರೆ. ಚೀನಾ ಹೇಳಿದ್ರು ಕೂಡ ಜಿನ್ಪಿಂಗ್ ಡಿಸಿಷನ್ನೇ ಫೈನಲ್ಲು. ಏನಲ್ಲಿ ಡೆಮೋಕ್ರಸಿ ಇದೆಯಾ? ಪ್ಯೂರ್ ಡೆಮೋಕ್ರಸಿ ಇಲ್ಲ, ಒಂಥರ ಅದು ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್, ಒಂಥರ ಹಾಫ್ ಡೆಮೋಕ್ರಸಿ ಅದು. ಸೊ ಅವ್ರು ಹೇಳಿದಾಗಲೂ ಕೂಡ ಜಿನ್ಪಿಂಗ್ ಏನೋ ಮಾಡ್ಕೊಂಡಿದ್ದಾರೆ ಆ ರೀತಿ ಇರುತ್ತೆ. ಆದರೆ ಭಾರತದಂಥ ರಾಷ್ಟ್ರ ಹೇಳಿದಾಗ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ತಾಲಿಬಾನಿಗಳನ್ನು ವ್ಯಾಲಿಡೇಟ್ ಮಾಡಿದಾಗ ಅದಕ್ಕೆ ಬರೋ ಪವರೇ ಬೇರೆ, ಅದಕ್ಕೊಂದು ಸಿಗೋ ವ್ಯಾಲಿಡೇಷನ್ನೇ ಬೇರೆ ಲೆವೆಲ್ದಿರುತ್ತೆ. ಸೊ ಅದನ್ನು ಕೂಡ ತಾಲಿಬಾನಿಗಳು ಯೋಚನೆ ಮಾಡಿರ್ತಾರೆ. ಒಂದು ಸಲ ಭಾರತದೊಂದಿಗೆ ಸಂಬಂಧ ಸರಿಯಾದರೆ, ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಆಗ ದೊಡ್ಡ ಪ್ರಮಾಣದ ಇತರ ರಾಷ್ಟ್ರಗಳಿಗೂ ಕೂಡ ನಾವು ಹತ್ತಿರ ಆಗಬಹುದು. ನಾವೊಂದು ಲೀಗಲ್ ರೂಲರ್ಸ್, ಅಫ್ಘಾನಿಸ್ತಾನದ ನಿಜವಾದ ರೂಲರ್ಸ್, ನಾವು ಬರೀ ಬಂಡುಕೋರಲ್ಲ. ನಾವೀಗ ಅಫ್ಘಾನಿಸ್ತಾನದ ರೂಲರ್ಸ್. ಅಫ್ಘಾನಿಸ್ತಾನದಲ್ಲಿ ಇಸ್ಲಾಮಿಕ್ ಎಮಿರೇಟ್ ಇದೆ, ಅದರ ಸುಪ್ರೀಂ ಲೀಡರ್ ಅಖುಂಜಾದ ಆ್ಯಂಡ್ ಅವರ ಟೀಮ್ ಇದೆ, ಅವ್ರ ಸರ್ಕಾರ ತಾಲಿಬಾನ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಜಗತ್ತಲ್ಲಿ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಅವ್ರಿಗಿರುತ್ತೆ. ಹಾಗೆ ತಾಲಿಬಾನಿಗಳ ಒಳಗೂ ಕೂಡ ಭಾರತದ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಹೊಂದಿರೋ ಒಂದಷ್ಟು ವ್ಯಕ್ತಿಗಳಿದ್ದಾರೆ. ಇದ್ರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಕೆಲವರು ಅಂತಂದ್ರೆ ಟಾಪ್ ಲೆವೆಲ್ನಲ್ಲಿರೋರು ಭಾರತದಲ್ಲಿ ಬಂದು ಮಿಲಿಟರಿ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ ಮುಂಚೆನೆ. ಸೊ ಈ ಥರ ಇದೆ. ಆ ಕಡೆ ಪಾಕಿಸ್ತಾನದಲ್ಲಿ ಏನಾಯಿತು, ಇಮ್ರಾನ್ ಖಾನ್ ಇರೋ ತನಕ ತಾಲಿಬಾನಿಗಳನ್ನ ಚೆನ್ನಾಗಿ ನೋಡಿಕೊಂಡ್ರು. ಯಾಕಂದರೆ ಇಮ್ರಾನ್ ಖಾನ್ ಕೂಡ ಒಬ್ಬ ಪಶ್ತೂನಿ, ತಾಲಿಬಾನಿಗಳು ಕೂಡ ಆಲ್ಮೋಸ್ಟ್ ಮೆಜಾರಿಟಿ ಪಶ್ತೂನಿ ಅದು ಗುಂಪು, ಅದು ತಾಲಿಬಾನ್. ಸೊ ಇಸ್ಲಾಂನಲ್ಲೇ ಪಶ್ತೂನಿ ಬುಡಕಟ್ಟು. ಸಾಫ್ಟ್ ಕಾರ್ನರ್ ಇಮ್ರಾನ್ ಖಾನ್ಗಿತ್ತು. ಅವ್ರು ಯಾವಾಗಲೂ ಕೂಡ ತಾಲಿಬಾನಿಗಳನ್ನು ಪರವಹಿಸ್ಕೊಂಡು ಮಾತನಾಡ್ತಿದ್ರು. ಅವರು ಮಣ್ಣಿನ ಮಕ್ಕಳು, ಈ ಭಾಗದವರು, ಅವ್ರನ್ನ ನೀವು ಅಮೆರಿಕದಲ್ಲಿರೋ ಥರ, ಯುರೋಪ್ನವ್ರ ಥರ ಹಾಗೆ ಇರಬೇಕು ಅಂತ ಬಯಸಕ್ಕಾಗಲ್ಲ, ಅವ್ರು ಹಿಂಗಿದ್ದಾರೆ ಹಂಗಿರಕ್ಕೆ ಬಿಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ರು. ಸೊ ತಾಲಿಬಾನ್ ಖಾನ್ ಅಂತ ಇಮ್ರಾನ್ ಖಾನ್ ಕರೆಯಲಾಗ್ತಾ ಇತ್ತು. ಅಲ್ಲಿ ತನಕ ಒಂದು ಲೆವೆಲ್ಗೆ ಏನೋ ಮ್ಯಾನೇಜ್ ಆಗ್ತಾ ಬರ್ತಾ ಇತ್ತು. ಆದರೆ ಯಾವಾಗ ಈ ಇಮ್ರಾನ್ ಖಾನ್ರನ್ನ ಜೈಲಿಗೆ ಒಳಗೆ ಹಾಕಿ ಈ ಶರೀಫಾ ಮತ್ತು ಮುನೀರಾ ಇಬ್ಬರು ಸೇರಿಕೊಂಡು ಈಗ ಪಾಕಿಸ್ತಾನವನ್ನು ರೂಲ್ ಮಾಡೋಕ್ಕೆ ಶುರು ಮಾಡಿದ್ರು, TTP ಮತ್ತು ಪಶ್ತೂನ್ ತಾಲಿಬಾನಿಗಳಿಗೆ ಪಾಕಿಸ್ತಾನ ಶತ್ರು ಆಯಿತು. ಜೊತೆಗೆ ಪಾಕಿಸ್ತಾನ ಮತ್ತು ಈ ಮುನೀರನ ಗ್ಯಾಂಗ್ ಎಲ್ಲರೂ ಏರ್ ಸ್ಟ್ರೈಕ್ ಮಾಡ್ತಾರೆ ಜಗತ್ತಲ್ಲಿ. ಇಸ್ರೇಲ್ ಮಾಡುತ್ತೆ, ಭಾರತ ನಮಗೆ ಹೊಡೆಯುತ್ತೆ. ನಾವು ಏರ್ ಸ್ಟ್ರೈಕ್ ಮಾಡೋದು ಯಾರ ಮೇಲೆ? ಇವ್ರ ಮೇಲೆ ಮಾಡೋಣ ಅಂಥೇಳಿ ತಾಲಿಬಾನಿಗಳ ಮೇಲೆ, ಅಫ್ಘಾನಿಸ್ತಾನದ ಮೇಲೆ, TTPಗಳ ಮೇಲೆ, ಅಂದರೆ ತಾಲಿಬಾನ್ ಪಾಕಿಸ್ತಾನ್ ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಇಬ್ಬರ ಸಂಬಂಧ, ಪಾಕಿಸ್ತಾನ್ ತಾಲಿಬಾನ್ ಮತ್ತು ಪಾಕಿಸ್ತಾನ ಇವರ ಸಂಬಂಧ ಒಡೆದು ಚೂರಾಯಿತು, ಶತ್ರುಗಳಾದರು. ಪಾಕಿಸ್ತಾನ ಅನ್ನೋ ರೋಗ್ ನೇಷನ್ ಯಾವತ್ತಿಗೂ ನಮಗೆ ಅಪಾಯ ಅನ್ನೋದು ಅವ್ರಿಗೂ ಕೂಡ ಖಚಿತ ಆಗಿದೆ. ಇದು ಭಾರತದ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತ ಅವಕಾಶ. ಭಾರತಕ್ಕೆ ನಾನಾ ರೀತಿಯಲ್ಲಿ ಲಾಭ ಇದೆ. ಮೊದಲನೇದು, ಪಾಕಿಸ್ತಾನವನ್ನು ವೆಸ್ಟರ್ನ್ ಫ್ರಂಟ್ನಿಂದ ಸುತ್ತುವರಿಯೋಕೆ ಸಾಧ್ಯ ಆಗುತ್ತೆ. ಕಾಶ್ಮೀರ ಅಂತ 70-80% ಸೇನೆಯನ್ನು, ಆಯುಧಗಳನ್ನು ತಂದು ಭಾರತದ ಪಕ್ಕಕ್ಕೆ ಜೋಡಿಸಿಟ್ಕೊಂಡಿದ್ರು ಪಾಕಿಸ್ತಾನದವರು. ಮತದ ಅಮಲಿನಲ್ಲಿ ಅಫ್ಘಾನ್ ಬಾರ್ಡರನ್ನು ಅವರು ಮರೆತು ಬಿಟ್ಟಿದ್ರು. ಈಗ ಅಲ್ಲಿ ದೊಡ್ಡ ತೂತು ಬಿದ್ದಿದೆ. ಇನ್ಫ್ಯಾಕ್ಟ್ ಭಾರತ ಮಾಡೋ ತೂತಿಗಿಂತ ಆ ತೂತಲ್ಲಿ ನೀರು ಕಿತ್ಕೊಂಡು ಹರಿಯುವಷ್ಟು ಅದು ಹಾಳಾಗಿ ಹೋಗಿದೆ. ಅದನ್ನು ಮುಚ್ಚೋದು ಕೂಡ ಸುಲಭ ಇಲ್ಲ. ಸೊ 2,500 ಕಿಲೋಮೀಟರ್ನ ಹೆಂಗಪ್ಪ ಕಾಯೋದು ಆ ಕಡೆನೂ ಕೂಡ ಅಂತ ಹೇಳಿ ಪಾಕಿಸ್ತಾನ ಈಗ ಚಿಂತೆಗೆ ಒಳಗಾಗಿದೆ. ಇದು ಭಾರತದ ಪಾಲಿಗೆ ದೊಡ್ಡ ಸ್ಟ್ರಾಟಜಿಕ್ ಗೆಲುವು. ಪಾಕಿಸ್ತಾನ ಬರೀ ಈ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ ಅನ್ನೋದೇ ದೊಡ್ಡ ಗೆಲುವು ನಮಗೆ. ಇದನ್ನು ಭಾರತ ಹಾಗೆ ಕಂಟಿನ್ಯೂ ಮಾಡೋಕೆ ನೋಡುತ್ತೆ. ಎಷ್ಟಾಗುತ್ತಷ್ಟು ಆ ಬೆಂಕಿಗೆ ತುಪ್ಪ ಹಾಕೋಕೆ, ತಾಲಿಬಾನಿಗಳನ್ನು ಒಂಚೂರು ಸಪೋರ್ಟ್ ಕೊಟ್ಟು ಅವರನ್ನು ಬಲಯುತರನ್ನಾಗಿ ಹೊಡೆದಾಡಿ ಅಂತ ಬಿಡೋಕೆ ಭಾರತ ಪ್ರಯತ್ನ ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅಫ್ಘಾನಿಸ್ತಾನದಲ್ಲಿ ಅಡಗಿರೋ ಭಾರತ ವಿರೋಧಿ ಉಗ್ರರನ್ನ ಪಾಕಿಸ್ತಾನ ಇಲ್ಲಿದ್ರೆ ಹೊಡಿತಾರೆ ಅಂತ ಹೇಳಿ ಅಫ್ಘಾನಿಸ್ತಾನಕ್ಕೆ ಏನು ಕಳಿಸಿತ್ತು, ಮಾಡಿ ಈಗ ಏರ್ ಸ್ಟ್ರೈಕ್ ಅಂತ ಹೇಳಿ ಅಫ್ಘಾನಿಸ್ತಾನದ ಮೇಲೆ ಮಾಡ್ತೀರಾ ಅಂತ, ಅವ್ರನ್ನ ಮಟ್ಟ ಹಾಕೋಕ್ಕೂ ಕೂಡ ಭಾರತಕ್ಕೆ ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ ತಾಲಿಬಾನ್ನೊಂದಿಗೆ ಸಂಬಂಧ ಚೆನ್ನಾಗಾದಾಗ. ಹಾಗೆ ಡಿಪ್ಲೊಮ್ಯಾಟಿಕಲಿ ಮತ್ತು ಸ್ಟ್ರಾಟಜಿಕಲಿ ನಮಗೆ ಚೀನಾವನ್ನು ಕೌಂಟರ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹರಳುಗಳ ಹಾರ ಅಂದರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳಿ ನಮ್ಮ ಸುತ್ತ ಶತ್ರುಗಳನ್ನು ರಚಿಸೋಕೆ ಅಥವಾ ನಮ್ಮ ಸುತ್ತಮುತ್ತಲ ನೆರೆಹೊರೆಯವರನ್ನೆಲ್ಲ ಅವ್ರ ಕಡೆ ಸೇರಿಸ್ಕೊಂಡು ವ್ಯೂಹ ರಚಿಸೋಕೆ ಚೀನಾ ಪ್ರಯತ್ನ ಪಟ್ಟರೆ, ನಾವು ಡೈಮಂಡ್ ನೆಕ್ಲೆಸ್ ಅಂತ ಹೇಳಿ ಚೀನಾ ಸುತ್ತ ಅವ್ರನ್ನ ಸುತ್ತುವರಿಯೋಕೆ, ಅವರ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲಿ ಭಾರತ ಚೀನಾ ನಡುವೆ ಏನು ಆಲ್ರೆಡಿ ಒಂದು ಗೇಮ್ ನಡೀತಾ ಇದೆ. ಅಫ್ಘಾನಿಸ್ತಾನ ಅದರಲ್ಲಿ ಇಂಪಾರ್ಟೆಂಟ್ ವಜ್ರ ಅಥವಾ ಹರಳಾಗಬಹುದು.
ಜೊತೆಗೆ ಆರ್ಥಿಕ ವಿಚಾರನೂ ಇದೆ. ತಾಲಿಬಾನ್ ಭಾರತಕ್ಕೆ ಮೈನಿಂಗ್ ಮಾಡಿ ಬನ್ನಿ ಅಂತ ಕರೆದಿದೆ, ಭಾರತ ಅದನ್ನು ಸ್ವೀಕರಿಸಿದೆ. ಇದರಿಂದ ಭಾರತಕ್ಕೆ ಆರ್ಥಿಕವಾಗೂ ಅಡ್ವಾಂಟೇಜ್ ಇದೆ. ಹಾಗೆ ತಾಲಿಬಾನ್ ಮತ್ತು ಭಾರತದ ಸಂಬಂಧ ಹತ್ರ ಆದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗುತ್ತೆ. ಚಾಬಹಾರ್ ಬಂದರು ಮೂಲಕ ಈ ಪ್ರದೇಶವನ್ನು ತಲುಪಬೇಕು, ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಕೌಂಟರ್ ಕೊಡಬೇಕು ಅನ್ನೋ ಭಾರತದ ಕನಸು ನನಸಾಗುತ್ತೆ. ಭವಿಷ್ಯದಲ್ಲಿ ಇದೇ ರೂಟ್ ಮೂಲಕ ಯುರೋಪನ್ನ ಮತ್ತು ರಷ್ಯಾವನ್ನ ತಲುಪೋಕೆ ಭಾರತ ಪ್ಲಾನ್ ಹಾಕೊಂಡಿದೆ. ಅದೆಲ್ಲಕ್ಕೂ ತಾಲಿಬಾನಿಗಳು ಸಪೋರ್ಟ್ ಮಾಡ್ಬೋದು. ಹಾಗೆ ಅಧಿಕೃತವಾಗಿ ರಕ್ಷಣಾ ಸಂಬಂಧ ಇಂಪ್ರೂವ್ ಆದರೆ ಪಾಕಿಸ್ತಾನಕ್ಕೆ ನರಕ ತೋರಿಸ್ಬೋದು. ಆ ಸಾಧ್ಯತೆಗಳನ್ನು ಅಲ್ಲಗಳೆಯೋಕೆ ಆಗಲ್ಲ. ಲಾಂಗ್ ಟರ್ಮ್ನಲ್ಲಿ ಭಾರತಕ್ಕೆ ಯೂಸ್ ಆಗುತ್ತೆ. ಚೀನಾಗೆ ದೊಡ್ಡ ಹೊಡೆತ. ಇಲ್ಲಿ ಭಗ್ನ ಪ್ರೇಮಿಯಾಗಿರೋ ರಾಷ್ಟ್ರ ಚೀನಾ. ಸ್ನೇಹಿತರೆ, ಇಷ್ಟು ದಿನ ಪಾಕ್ ಮತ್ತು ತಾಲಿಬಾನ್ ನಡುವೆ ಮೈತ್ರಿ ಮಾಡಿಸಿ ಇಬ್ಬರನ್ನು ಬುಟ್ಟಿಗೆ ಹಾಕೊಳ್ಳೋಕೆ ಚೀನಾ ಪ್ರಯತ್ನ ಮಾಡಿತ್ತು. 2021ರಿಂದಲೂ ಚೀನಾ ಭರ್ಜರಿ ಲೆಕ್ಕ ಹಾಕಿತ್ತು. ಇವರಿಬ್ರು ಬ್ರದರ್ಸ್ ಒಟ್ಟಾದ್ರೆ ಇಡೀ ಸಾಮ್ರಾಜ್ಯವನ್ನ ತನ್ನ 2 ಬೆರಳುಗಳಲ್ಲಿ ಆಡಿಸಬಹುದು. ಈ ಬೆರಳಲ್ಲಿ ಪಾಕಿಸ್ತಾನವನ್ನ, ಈ ಬೆರಳಲ್ಲಿ ಅಫ್ಘಾನಿಸ್ತಾನವನ್ನ ಹಿಂಗೆ ಕುಡಿಸಬಹುದು ಅಂತ ಚೈನಾ ಅಂದ್ಕೊಂಡಿತ್ತು. ಟರ್ಕಿವರೆಗೂ ನಾನು ಆಟ ಆಡಬಹುದು ಅಂತ ಅನ್ಕೊಂಡಿತ್ತು ಚೀನಾ. ಯಾಕಂದ್ರೆ ಈ ಭಾಗದಲ್ಲಿ ಪಾಕ್ ಅಲ್ಲದೆ ಇರಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಇರಾಕ್ ಎಲ್ಲರ ಜೊತೆಗೂ ಚೀನಾ ಚೆನ್ನಾಗಿರೋ ಸಂಬಂಧವನ್ನು ಹೊಂದಿದೆ. ಜೊತೆಗೆ ಇಲ್ಲಿನ ಗಣಿ ಮೇಲೆ ಚೀನಾ ಕಣ್ಣು ಹಾಕಿತ್ತು. ಅಫ್ಘಾನ್ ನೆಲದಲ್ಲಿ ಬಿದ್ದಿರೋ ಸಂಪತ್ತನ್ನ ಟ್ರಕ್ನಲ್ಲಿ ತುಂಬಿಕೊಂಡು ಓಡ್ಬೋದು, ಪಕ್ಕದಲ್ಲೇ ಇದೆ ಅನ್ನೋ ಥರ ಚೀನಾ ಲೆಕ್ಕ ಹಾಕಿತ್ತು. ಮೇಲಾಗಿ CPEC ಕನಸಿಗೆ ಬಲ ಬಂದಿತ್ತು. ಇದಕ್ಕಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಇಬ್ಬರನ್ನು ಒಪ್ಪಿಸಿತ್ತು. ಆದರೆ ಈಗ ಎಲ್ಲವೂ ಕೂಡ ಹರಿದು ಚೂರಾಗ್ತಾ ಇದೆ. ಇವರಿಬ್ಬರೇ ಈ ರೀತಿ ಹೊಡೆದಾಡ್ತಿರೋದ್ರಿಂದ ಪಾಕ್ ಮತ್ತು ಅಫ್ಘಾನ್. ಅಷ್ಟು ಮಾತ್ರ ಅಲ್ಲ, ಚೀನಾ ಪ್ರಭಾವ ಅಲ್ಲಿ ಕಮ್ಮಿ ಆಯಿತು ಅಂದರೆ ETIM ಅಂದರೆ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಸ್ಟ್ರಾಂಗ್ ಆಗ್ಬೋದು. ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿ ಚೀನಾದಲ್ಲಿ ಉಗರ್ಗಳಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋ ಹೋರಾಟಕ್ಕೆ ಬಲ ಬರ್ಬೋದು. ತಾಲಿಬಾನ್ಗೆ ನೀವು ಅವ್ರನ್ನ ನಿಗ್ರಹಿಸಿ ಅಂತ ಮುಕ್ತವಾಗಿ ಹೇಳೋಕ್ಕೂ ಸಾಧ್ಯ ಆಗೋದಿಲ್ಲ ಚೀನಾಗೆ. ಹಾಗೆ ಏಷ್ಯಾದಲ್ಲಿ ಭಾರತ ಅನ್ನೋ ದೊಡ್ಡ ಶತ್ರು ತನ್ನ ಪಕ್ಕದಲ್ಲೇ ಇನ್ನಷ್ಟು ಪ್ರಬಲ ಆಗಬಹುದು. ಚೀನಾದ ಸ್ಟ್ರಾಟಜಿಕ್ ಸೋಲ್ ಆಗುತ್ತೆ. ಅಲ್ಲಿ ಭಾರತ ಸ್ಟ್ರಾಂಗ್ ಆದಷ್ಟು, ಪಾಕಿಸ್ತಾನ ಅಫ್ಘಾನಿಸ್ತಾನ ಹೊಡೆದಾಡಿಕೊಂಡು ಅವರಿಬ್ಬರು ಶತ್ರುಗಳು ಆದಷ್ಟು, ಪಾಕಿಸ್ತಾನದ ಪೊಸಿಷನ್ ವೀಕ್ ಆಗಿ ಪಾಕಿಸ್ತಾನ ಅಗ್ನಿಕುಂಡ ಆದಷ್ಟು, ಇದರಲ್ಲಿ ಯಾವುದಾದ್ರೂ ಕೂಡ ಚೀನಾಗೆ ಸೋಲೆ ಅದು. ಇದೇ ಕಾರಣಕ್ಕೆ ಸುಮ್ನಿರ್ರಯ್ಯ ಅಂತ ಚೀನಾ ಇವರಿಬ್ಬರನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ. ಏನು ಅಮೆರಿಕಾಗೆ ಮುಖ್ಯವಾಗಿ ಈ ಭಾಗದಲ್ಲಿ ಪಕ್ಕದಲ್ಲೇ ನೋಡಿ ಇರಾನ್ ಅನ್ನ ಏನಾದರೂ ಮಾಡಿ ಕಂಪ್ಲೀಟ್ಲಿ ಅಡ್ಡಡ್ಡ ಮಲಗಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕನ್ಸ್ ಇದ್ದಾರೆ. ಒಂದ್ಸಲ ಈಗ B-2 ಬಾಂಬರ್ ಹೋಗಿ ತಗೊಂಡೋಗಿ ಬಾಂಬ್ ಹಾಕಿ ಬಂದಿದ್ದಾಯಿತು, ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ನಾಶ ಮಾಡಿದ್ದಾಯಿತು, ನತಾನ್ ಸೇರಿದಂತೆ ಹಲವು ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿದ್ದಾಯಿತು. ಒಂದಷ್ಟು ಇಸ್ರೇಲ್ ಮಾಡ್ತು, ಒಂದಷ್ಟು ಅಮೆರಿಕ ಮಾಡ್ತು ಅಲ್ವಾ. ಆದರೂ ಕೂಡ ನಾವು ಅವ್ರು ಮತ್ತೆ ಮಾಡ್ಕೊಳ್ತೀವಿ ಅಂತ ಕೂಗಾಡ್ತಿದ್ದಾರೆ ಇರಾನ್ನವರು. ಸೊ ಇರಾನನ್ನು ಕಂಪ್ಲೀಟ್ ಆಗಿ ಅಡ್ಡಡ್ಡ ಮಲಗಿಸ್ಬೇಕು ಅಂತ ಹೇಳಿದ್ರೆ, ಇರಾಕನ್ನು ಪುಡಿಗಟ್ಟದಂಗೆ ಇರಾನನ್ನು ಕೂಡ ಖಾಮಿನೇಯಿಗಳ ಆಡಳಿತವನ್ನು ಎಂಡ್ ಮಾಡಬೇಕು ಅಂದರೆ, ಅವರಿಗೆ ಆ ಭಾಗದಲ್ಲಿ ದೊಡ್ಡ ಸಂಘರ್ಷದ ವಾತಾವರಣ ನಿರ್ಮಾಣ ಆಯಿತು ಅಂದರೆ ಇರಾನ್ನ ಅಕ್ಕಪಕ್ಕದಲ್ಲಿ ಅವರಿಗೆ ಭದ್ರವಾದ ನೆಲೆಗಳು ಬೇಕಾಗುತ್ತೆ. ಅಲ್ಲಿ ಬಗ್ರಾಮ್ ಅನ್ನೋ ಒಂದು ವಾಯುನೆಲೆ ಇತ್ತು. ಅಮೆರಿಕ ಅಫ್ಘಾನಿಸ್ತಾನದಲ್ಲಿದ್ದಾಗ ವಿಶ್ವದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ವಾಯುನೆಲೆಗಳ ಪಟ್ಟಿಯಲ್ಲಿ ಅದು ಬರುತ್ತೆ. ಅದು ಅಷ್ಟು ದೊಡ್ಡದು. ಬಗ್ರಾಮ್ನಲ್ಲಿ ಅಮೆರಿಕ ನಿರ್ಮಾಣ ಮಾಡಿದ್ದು. ಅದನ್ನು ಈಗ ತಾಲಿಬಾನಿಗಳು ಕಂಟ್ರೋಲ್ ಮಾಡ್ತಿದಾರಲ್ಲ, ಹೇಗಾದರೂ ಮಾಡಿ ವಾಪಸ್ ತಗೊಳ್ಬೇಕು ಅಂತ ಅಮೆರಿಕನೂ ಕಾಯ್ತಾ ಇದೆ. ಟ್ರಂಪ್ ಆಲ್ರೆಡಿ ದಿನ ಬೆಳಗಾದ್ರೆ ಅದನ್ನು ಹೇಳ್ತಾ ಇದ್ದಾರೆ, ಅದು ನಮಗೆ ಬೇಕು, ವಾಪಸ್ ಹೋಗಬೇಕು. ವಿಶ್ವದ ಒನ್ ಆಫ್ ದಿ ಬಿಗ್ಗೆಸ್ಟ್ ಏರ್ ಬೇಸ್ ಅವ್ರಿಗೆ ಬಿಟ್ಕೊಟ್ಟು ಬಂದಿದ್ದೀವಿ, ನಾವು ಕಟ್ಟಿದ್ದದು ಅಂತ ಕೇಳ್ತಿದ್ದಾರೆ. ಸೊ ಈ ಭಾಗದಲ್ಲಿ ಅದೇ ಅತಿ ದೊಡ್ಡ ನೆಲೆ ಆಗಬೇಕು ಅಮೆರಿಕಾಗೆ ಅಂತ ಹೇಳಿ ಅಮೆರಿಕ ಬಯಸುತ್ತೆ. ಪಾಕಿಸ್ತಾನವನ್ನು ಕೂಡ ಕರೆದು ಅಷ್ಟೊಂದು ಮುದ್ದಾಡ್ತಿರೋದು ಅಮೆರಿಕ ಇದೇ ಕಾರಣಕ್ಕೆ. ಇರಾನನ್ನು ಸ್ವಲ್ಪ ಹದ್ದುಬಸ್ತಲ್ಲಿ ಇಡೋಕೆ ನೆಕ್ಸ್ಟ್ ಏನಾದರೂ ಸಂಘರ್ಷ ಶುರುವಾದರೆ ಪಾಕಿಸ್ತಾನದ ಹೆಲ್ಪ್ ಕೂಡ ಬೇಕಾಗುತ್ತೆ ಅನ್ನೋದು. ಹಾಗೆ ಅಫ್ಘಾನಿಸ್ತಾನದಲ್ಲೂ ಕೂಡ ಬಗ್ರಾಮ್ನಲ್ಲಿ ಇದ್ರು ಅಂತ ಹೇಳಿದ್ರೆ ಅದರಿಂದಲೂ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಗೆ ಹೆಲ್ಪ್ ಆಗುತ್ತೆ. ಸೊ ಅಮೆರಿಕದ ಹಿತಾಸಕ್ತಿ ಇಲ್ಲಿ ಏನು ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿ ಇವರಿಗೆ ಬಗ್ರಾಮ್ ವಾಯುನೆಲೆ ಬೇಕು, ಆ ಏರ್ ಬೇಸ್ ಬೇಕು ಅವರಿಗೆ ಅಫ್ಘಾನಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಥರದ ಅಮೆರಿಕ ವಿರೋಧಿಗಳು ಬಂದು ಕೂರೋದಕ್ಕಿಂತ, ಹೇಳಿದ ಕೇಳದೇ ಇರುವಂತಹ ಸ್ವಂತ ಪುಂಡಾಟ ಮಾಡುವಂತಹ ಸ್ಟ್ರಾಂಗ್ ಲೀಡರ್ಗಳು ಬಂದು ಕೂರೋದಕ್ಕಿಂತ ಒಂಥರ ಈ ಅಪಾಯಿಂಟೆಡ್ ಡಿಕ್ಟೇಟರ್ಸ್ ಇರ್ತಾರಲ್ಲ, ಅಮೆರಿಕದ SOBs ಅಂತ ಈ ಹಿಂದೆ ಒಂದು ಟರ್ಮ್ ಇತ್ತು, ನೀವು ಗೂಗಲ್ ಮಾಡಿ ನೋಡಿ, ಹೂ ಆರ್ ಅಮೆರಿಕಾಸ್ SOBs, ಫ್ರಮ್ ವೇರ್ ದಿಸ್ ಟರ್ಮ್ ಅರೈವ್ಡ್ ಅಂತ ಚೆಕ್ ಮಾಡಿ ನೋಡಿ, ನಿಮಗೊಂದಷ್ಟು ಡೀಟೇಲ್ಸ್ ಸಿಗುತ್ತೆ. ನಾವು ಕೂಡ ಅದೆಲ್ಲ ಯಾಕೆ ಹುಡುಕ್ತೀರಿ, ನಾವು ಈ ರಿಪೋರ್ಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಮೆರಿಕ ಅದೊಂದು ಗೇಮ್. ಅಮೆರಿಕದ್ದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಡೆಮೋಕ್ರಸಿ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಆಯ್ಕೆ ಮಾಡಿದವರು ನಾವು ಹೇಳ್ದಂಗೆ ಕೇಳ್ರಿ ಅಂತ ಹೇಳ್ತಾರೆ. ಅಂದರೆ ಜನನಾಯಕರಿಗೆ ಹೇಳ್ತಾರೆ. ಆ ದೇಶ ಜನರ ಡಿಸಿಷನ್ ಆಗುತ್ತೆ ಅಲ್ಲಿ ಅಲ್ವಾ, ಪ್ಯೂರ್ ಡೆಮೋಕ್ರಸಿ ಇದ್ರೆ. ಆದರೆ ಮಿಲಿಟರಿ ಡಿಕ್ಟೇಟರ್ಗಳನ್ನು ಸೆಟಪ್ ಮಾಡಿಬಿಟ್ರೆ ಇವ್ರಿಗೆ ಬೇಕಾದವ್ರನ್ನ, ಅಮೆರಿಕ ಸುಮ್ಮನೆ ಡೆಮೋಕ್ರಸಿ ಅನ್ನೋದು, ಅವ್ರು ಯಾವ ರಾಷ್ಟ್ರವನ್ನು ಕಂಟ್ರೋಲ್ ಮಾಡಬೇಕಾಗಿರುತ್ತೆ ಅಲ್ಲಿ ಅವರು ಡೆಮೋಕ್ರಸಿನ ಬಯಸಲ್ಲ. ಅವರು ತೆಪ್ಪಗೆ ಹೇಳ್ದಂಗೆ ಕೇಳೋ ಡೆಮೋಕ್ರಸಿ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ದೇ ಪ್ರಿಫರ್ ಡಿಕ್ಟೇಟರ್ಸ್, ಮಿಲಿಟರಿ ಡಿಕ್ಟೇಟರ್ಸ್. ಈಜಿಪ್ಟಲ್ಲಿ ಫತೆ ಅಬ್ದುಲ್ ಎಲ್ ಸಿಸಿ ಅವ್ರನ್ನ ಭಾಳ ಫ್ರೆಂಡ್ ಇದ್ದಾರೆ. ಅವರು ಒಂಥರ ಮಿಲಿಟರಿ ಡಿಕ್ಟೇಟರ್. ಅವ್ರ ಜೊತೆ ಭಾಳ ಚೆನ್ನಾಗಿದ್ದಾರೆ ಅಮೆರಿಕನ್ಸ್, ಫ್ರೆಂಡು ಟ್ರಂಪ್ಗೆ, ಅಮೆರಿಕಾಗೆ ಅವರು. ಸೊ ಸುಮಾರು ಕಡೆ ಆ ರೀತಿ ಮಾಡ್ತಾರೆ ಅವರು.
ಆಸಿಮ್ ಮುನೀರಾ ಕೂಡ ಇಮ್ರಾನ್ ಖಾನ್ ಏನು ಹೇಳ್ತಾರೆ ಹೇಳಿ, ಆಸಿಮ್ ಮುನೀರ್ ಮತ್ತು ಅವ್ರು ಮುನೀರ್ ಸೆಟಪ್ ಮಾಡಿರೋ ಈಗಿನ ಸರ್ಕಾರವನ್ನು ಇಂಪೋರ್ಟೆಡ್ ಗೌರ್ಮೆಂಟ್, ಅಮೆರಿಕದಿಂದ ಇಂಪೋರ್ಟ್ ಆಗಿರೋ ಗೌರ್ಮೆಂಟ್ ಅಂತ ಹೇಳಿ. ಇಮ್ರಾನ್ ಖಾನ್ ಸರ್ಕಾರವನ್ನು ಬೀಳಿಸಿರೋದೇ ಅಮೆರಿಕ ಅಂತ ಹೇಳಿ ಇಮ್ರಾನ್ ಖಾನ್ ಟೀಕೆ ಮಾಡ್ತಾರೆ. ಸೊ ಅಮೆರಿಕಕ್ಕೆ ಪಾಕಿಸ್ತಾನದಲ್ಲೂ ಕೂಡ ಆಸಿಮ್ ಮುನೀರ್ ಬೇಕು. ಒಂದು ಸರ್ಕಾರದ ಹತ್ರ ಮಾತಾಡೋದು ತುಂಬ ಕಷ್ಟ, 25 ಪ್ರೋಸೆಸ್ಸು. ಡಿಕ್ಟೇಟರ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡ್ತಾನೆ. ಇಂಥ ಕ್ರೂರಿ ಆಸಿಮ್ ಮುನೀರ್ ಥರದವರಿಗೆ ಈಸಿ 1 ಪಾಯಿಂಟ್ ಕಮ್ಯುನಿಕೇಷನ್. ಸರ್ಕಾರ ಯಾವ್ದು ಬೇಕು ಅಂತ ಹೇಳಿ ಹೇಳಿದ್ರೆ ಸಾಕು, ಮುನೀರ್ ಸೆಟಪ್ ಮಾಡ್ತಾನೆ ಅಲ್ಲಿ ಒಳಗಡೆ ಸರ್ಕಾರವನ್ನು. ಸೊ ಅಲ್ಲಿ ವಾಯುನೆಲೆ ಬೇಕು, ಇಲ್ಲಿ ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ ಕಂಟಿನ್ಯೂ ಆಗಬೇಕು ಅಮೆರಿಕಾಗೆ. ಇಂಥ ಸಂದರ್ಭದಲ್ಲಿ ಅವರಿಬ್ಬರು ಹೊಡೆದಾಡ್ತಿರೋದು ಅಮೆರಿಕವನ್ನು ಕನ್ಫ್ಯೂಸ್ ಮಾಡೋಕ್ಕೆ ಕಾರಣ ಆಗಿದೆ. ಏನು ಮಾಡೋದು, ಜಗಳ ಹೆಂಗೆ ನಿಲ್ಲಿಸ್ಲಿ, ಯಾರ ಪರ ವಹಿಸ್ಲಿ, ಅಫ್ಘಾನಿಸ್ತಾನಕ್ಕೆ ಸುಮ್ಮನಿರ್ಲಿಕ್ಕೆ ಹೇಳ ಅಥವಾ ನಾವು ಪಾಕಿಸ್ತಾನಕ್ಕೆ ಸುಮ್ಮನಿರ್ಲಿಕ್ಕೆ ಹೇಳ ಅನ್ನೋ ಕನ್ಫ್ಯೂಷನ್ ಶುರುವಾಗಿರ್ಬೋದು. ಅಥವಾ ಅಮೆರಿಕದಲ್ಲಿ ಲಾಭವನ್ನು ಪಡೆಯೋಕ್ಕೂ ನೋಡ್ಬೋದು. ಪಾಕಿಸ್ತಾನದ ಕೈಲಿ ಅಫ್ಘಾನಿಸ್ತಾನಕ್ಕೆ ಸರಿಯಾಗಿ ಹೊಡಿಸಿ, ಏರ್ ಸ್ಟ್ರೈಕ್ ಬ್ಯಾಕ್ ಟು ಬ್ಯಾಕ್ ಮಾಡಿಸಿ ಬಾಯಿ ಮುಚ್ಚಿಸ್ಬೇಕು, ಸಂಧಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಚೂರು ನೋಡ್ರಪ್ಪ ತಾಲಿಬಾನಿಗಳ, ನಿಮ್ಗೆ ಬದುಕಿಸ್ತೀವಿ, ಉಳಿಸ್ತೀವಿ ಅಂತ ಹೇಳಿ, ನಮಗೆ ಅದು ಏರ್ ಬೇಸ್ ಕೊಟ್ಬಿಡಿ ಸಾಕು, ನಿಮ್ಮ ಹೊಡೆದಾಟ ಆಗದಿರಂಗೆ ನೋಡ್ಕೋತೀವಿ ಅಂತ ಹೇಳಿ ಅವ್ರು ಆ ರೀತಿ ಪ್ರಯತ್ನವೂ ಪಡಬಹುದು. ಆದರೆ ತಾಲಿಬಾನಿಗಳು ಅದಕ್ಕೆಲ್ಲ ಕೇಳೋರು ಅಂತ ಅನಿಸ್ತಾ ಇಲ್ಲ. ಯಾಕಂದರೆ 20 ವರ್ಷ ಮಾಡಿರೋ ಅಮೆರಿಕದ ಏರ್ ಸ್ಟ್ರೈಕ್ನ ಅವ್ರು ನೋಡಿದ್ದಾರೆ. ಇನ್ನು ಪಾಕಿಸ್ತಾನ ಯಾವ ಲೆಕ್ಕ ಅವರಿಗೆ. ಸೊ ಒಂದು ರೀತಿ ಕನ್ಫ್ಯೂಸಿಂಗ್ ಮತ್ತು ಇಕ್ಕಳದಲ್ಲಿ ಸಿಕ್ಕಾಕೊಂಡಿರೋ ಸಿಚುವೇಶನಲ್ಲಿ ಅಮೆರಿಕ ಇದೆ ಈ ಜಿಯೋಪೊಲಿಟಿಕಲ್ ಗೇಮ್ನಲ್ಲಿ. ಏನು ರಷ್ಯಾ ಮೇಲ್ನೋಟಕ್ಕೆ ಪುಟಿನ್ದೇನು ಪಾತ್ರ ಇಲ್ಲ ಅಂತ ಅನಿಸ್ಬೋದು, ಆದರೆ ರಷ್ಯಾ ಕೂಡ ಇಲ್ಲಿ ಮೇನ್ ಪ್ಲೇಯರ್. ಮೊದಲಿಗೆ ಅಫ್ಘಾನಿಸ್ತಾನದ ನೆಲವನ್ನು ರಷ್ಯಾ ತನ್ನ ಕಂಟ್ರೋಲಿಗೆ ತಗೋಬೇಕು ಅನ್ನೋ ಆಸೆ ಇದೆ ಅದಕ್ಕೆ. ಯಾಕಂದರೆ ಈ ರೀಜನ್ನಲ್ಲಿ ರಷ್ಯಾದ ಮಹತ್ವಾಕಾಂಕ್ಷೆ ಇದೆ. ಈ ಭಾಗದಿಂದ ವಿಶ್ವದ 4 ಪ್ರಮುಖ ಜನಭರಿತ ರಾಷ್ಟ್ರಗಳಿಗೆ ಸಂಪರ್ಕ ಹಾದು ಹೋಗುತ್ತೆ. ಇರಾನ್, ಪಾಕಿಸ್ತಾನ, ಭಾರತ, ಬಾಂಗ್ಲಾ, ಇಂಡೋನೇಷಿಯಾ, ಇಲ್ಲಿಗೆಲ್ಲ ಕನೆಕ್ಟಿವಿಟಿಗೆ ಈ ದಾರಿ ಮುಖ್ಯ. ಹಾಗೆ ಇಲ್ಲಿ ಅಮೆರಿಕದ ಪ್ರಭಾವ ಕಮ್ಮಿ ಮಾಡಿದ್ರೆ ಸಹಜವಾಗಿ ಮಿಡಲ್ ಈಸ್ಟ್ಗೂ ಕಾಲಿಡೋಕೆ ರಷ್ಯಾಗೆ ಈಸಿ ಆಗುತ್ತೆ. ಇನ್ನು IS, AQ, ಚೆಚೆನ್ ಅಂತಹ ರಷ್ಯಾ ವಿರೋಧಿ ಗುಂಪುಗಳಿಗೂ ಕೂಡ ಈ ಭಾಗ ನೆಲೆ ಆಗ್ಬೋದು. ಅದಾಗಬಾರ್ದು ಅಂದ್ರೆ ತಾಲಿಬಾನಿಗಳೊಂದಿಗೆ ಗುಡ್ ವಿಲ್ ಇಟ್ಕೊಳ್ಳೋದು ಪುಟಿನ್ಗೂ ಕೂಡ ಇಂಪಾರ್ಟೆಂಟ್. ಅಷ್ಟು ಮಾತ್ರ ಅಲ್ಲ, ದುಡ್ಡು ಕೂಡ ಹಾಕಿದೆ. ಪೈಪ್ಲೈನ್ ಸೇರಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ರಷ್ಯಾ ಹೂಡಿಕೆ ಮಾಡ್ತಾ ಇದೆ. ಫ್ಯೂಚರ್ನಲ್ಲಿ ಇನ್ನಷ್ಟು ಹೂಡಿಕೆ ಮಾಡೋ ಪ್ಲಾನ್ ಕೂಡ ಇಟ್ಕೊಂಡಿದೆ. ಅದೇ ಕಾರಣಕ್ಕೆ ರಷ್ಯಾ ತಾನೇ ಫಸ್ಟ್ ತಾಲಿಬಾನ್ಗೂ ಮಾನ್ಯತೆ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವೆನೆ ಭೀಕರ ಹೊಡೆದಾಟ ಶುರುವಾಗಿರೋದ್ರಿಂದ ಅಗೇನ್ ಅವರು ಕೂಡ ಥಿಂಕ್ ಮಾಡ್ತಿರ್ತಾರೆ. ನಂತರ ನೇರ ನಾವು ಅಫ್ಘಾನ್ ಪರ ಅಂತ ಹೇಳ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗಬಹುದು. ಆದರೆ ಸ್ಟಿಲ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಬಂದಾಗ ಡೆಫಿನೆಟ್ಲಿ ರಷ್ಯಾ ಹಿಸ್ಟಾರಿಕಲಿ ನೋಡಿದ್ರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಅಫ್ಘಾನಿಸ್ತಾನದ ಕಡೆನೇ ವಾಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ರಷ್ಯಾ ಮತ್ತು ಅದರ ಬಾಸ್ ಪುಟಿನ್ ತುಂಬ ಸ್ಮಾರ್ಟ್ ಇದ್ದಾರೆ. ಪಾಕಿಸ್ತಾನ ಎಂಥ ರಾಷ್ಟ್ರ ಅಂತ ಚೆನ್ನಾಗಿ ಗೊತ್ತು ಅವರಿಗೆ. ಯಾವುದೇ ಕಾರಣಕ್ಕೂ ಅವರು ಅಮೆರಿಕದ ಹೆಗಲ ಮೇಲಿಂದ ಇಳಿಯೋದಿಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟೋ ಪ್ರತಿಯೊಬ್ಬ ಮಿಲಿಟರಿ ಡಿಕ್ಟೇಟರ್ಗೂ ಕೂಡ ಅಮೆರಿಕನೇ ಅಪ್ಪ ಅನ್ನೋದು ತುಂಬಾ ಚೆನ್ನಾಗಿ ರಷ್ಯಾ ಗೊತ್ತು. ಹಾಗಾಗಿ ನೀರೇ ಇಲ್ದಿರೋ ಕಡೆ ಹೋಗಿ ನೆಲ ಗುದ್ದೋದಕ್ಕಿಂತ ಸ್ವಲ್ಪ ಏನಾದರೂ ವರ್ಕೌಟ್ ಮಾಡೋಕೆ ಚಾನ್ಸಸ್ ಇರೋ ಅಥವಾ ಇನ್ನೂ ಯಾರ ಕಂಟ್ರೋಲಿಗೂ ಪೂರ್ತಿ ಹೋಗಿಲ್ಲ, ಎಲ್ಲರಿಗೂ ಅವಕಾಶ ಸಮಾನವಾಗಿದೆ ಅಂತ ಕಾಣೋ ಅಫ್ಘಾನಿಸ್ತಾನದ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಸಾಧ್ಯತೆ ಇರುತ್ತೆ ರಷ್ಯಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಾಕ್ ಅಫ್ಘಾನ್ ನಡುವೆ ಹೊಡೆದಾಟ ಶುರುವಾಗಿರೋ, ಯುದ್ಧ ಶುರುವಾಗಿರೋ ಈ ಸನ್ನಿವೇಶದಲ್ಲಿ ಅಫ್ಘಾನ್ ಭಾಗದಲ್ಲಿ ನಡೀತಿರಬಹುದಾದ ಅಥವಾ ನಡೆಯಬಹುದಾದ ಈ ಗ್ರೇಟ್ ಗೇಮ್ನ ಸಾಧ್ಯತೆಗಳನ್ನು ವಿಶ್ಲೇಷಿಸೋ ಪ್ರಯತ್ನ. ನಿಮ್ಮ ಒಪಿನಿಯನ್ ಏನು ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗೋ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಆಂಡ್ರಾಯ್ಡ್ ಯೂಸರ್ಸ್, ಆ್ಯಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಪ್ರತ್ಯೇಕ ಲಿಂಕ್ ಇದೆ ಮೆಂಬರ್ಶಿಪ್, ಅದ್ರ ಥ್ರೂ ಹೋಗಿ ಜಾಯ್ನ್ ಆದರೆ ನಿಮಗೆ 29 ತೋರಿಸ್ತಿಲ್ಲ, ಅಂದರೆ 49 ತೋರಿಸ್ತಾರೆ. ಯಾಕಂದರೆ ಆ್ಯಪಲ್ ಆ್ಯಪ್ ಸ್ಟೋರ್ನವ್ರು 20 ರೂಪೀಸ್ ಎಕ್ಸ್ಟ್ರಾ ಹಾಕ್ತಿದ್ದಾರೆ ಅಂತೇಳಿ ಯೂಸರ್ಸ್ ಕೂಡ ಕೆಲವರು ಹೇಳಿದರು. ಸೊ ಸ್ನೇಹಿತರೆ, ಆ್ಯಪಲ್ ಯೂಸರ್ಸ್ ದಯವಿಟ್ಟು ಲಿಂಕ್ ಥ್ರೂ ಹೋಗಿ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಲಿಂಕ್ ಇದೆ, ಅದ್ರ ಥ್ರೂ ಹೋಗಿ. ಸ್ನೇಹಿತರೆ, ದಿನಕ್ಕೆ 99 ಪೈಸೆ ಚೇಂಜ್ ಅಷ್ಟೇ ಕಾಸ್ಟ್ ಆಗೋದು, ತಿಂಗಳಿಗೆ 29. ಅಲ್ಲಿ ಸ್ನೇಹಿತರೆ ನಾವು ಮೆಂಬರ್ಸ್ ಓನ್ಲಿ ವಿಡಿಯೋಸ್ ರೆಗ್ಯುಲರ್ ಆಗಿ, ಹಾಗೆ ಆಗಾಗ ಮೆಂಬರ್ಸ್ ಓನ್ಲಿ ಲೈವ್, ಆಲ್ರೆಡಿ ಫಸ್ಟ್ ಮೆಂಬರ್ಸ್ ಓನ್ಲಿ ಲೈವ್ ಸ್ಯಾಟರ್ಡೆ ಈವ್ನಿಂಗ್ ಲೈವ್ ಆಯಿತು. ಹಾಗೆ ಈ ಥರ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕೋ ಆ್ಯಡ್ಸನ್ನು ನಾವು ಇನ್ಸರ್ಟ್ ಮಾಡದೆ ಅಲ್ಲಿ ಜಸ್ಟ್ ಕಾಂಟೆಂಟನ್ನು, ಪ್ಯೂರ್ ಎಕ್ಸ್ಪೀರಿಯನ್ಸನ್ನು ಕೊಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ದರೆ ನೀವು ಇದನ್ನು ದಯವಿಟ್ಟು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.